ನಾಡಿನಾದ್ಯಂತ ಸಂಕ್ರಾಂತಿ ಹಬ್ಬ ಇದು ಸುಗ್ಗಿಯ ಹಬ್ಬ. ರೈತಾಪಿ ವರ್ಗದ ಜನ ದಿನವಿಡೀ ದುಡಿದು ಭೂಮಿಯಲ್ಲಿ ಬೆಳೆದಂತಹ ಬೆಳೆಗಳ ರಾಶಿಗೆ ಪೂಜೆ ಮಾಡಿ ರೈತರಿಗೂ ಸಂಭ್ರಮಿಸುವ ಸುದಿನ ಇದು. ಈ ದಿನದಂದೇ ಬೆಂಗಳೂರಿನ ಪಕ್ಕದಲ್ಲೇ ಇರುವಂತಹ ಹಳ್ಳಿಯ ಸೊಗಡಿನ ಜಾತ್ರೆ ಒಂದು ಅದ್ಧೂರಿಯಾಗಿ ಜರುಗಿದೆ. ಹಾಗಾದ್ರೆ ಅದು ಯಾವ ಹಳ್ಳಿ, ಯಾವ ಜಾತ್ರೆ ಅಂತೀರಾ? ಆ ಕುರಿತಾದ ವೈಭೋಗ ಇಲ್ಲಿದೆ ನೋಡಿ. ಹಳ್ಳಿ ಸೊಗಡಿನ ಜಾತ್ರೆಗೆ ಸಾಕ್ಷಿಯಾದ ಸೋಂಪುರ. ರಥೋತ್ಸವಕ್ಕೆ ಚಾಲನೆ ಕೊಟ್ಟ ಎಸ್ಟಿ ಸೋಮಶೇಖರ್. ಬಿಜೆಪಿ ಮುಖಂಡ ರುದ್ರೇಶ್ ನೇತೃತ್ವದಲ್ಲಿ ಜರುಗಿದ ಬಸವೇಶ್ವರ ಸ್ವಾಮಿ ಜಾತ್ರೆ. ನಾ ಮುಂದು ತಾ ಮುಂದು ಎಂದು ಕಡಲೆ ಕಬ್ಬು ಪಡೆದ ಜನರು. 500 ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ಯಶಸ್ವಿ. ಕಾರ್ಯಕ್ರಮದಲ್ಲಿ ಬಿಎಸ್ವೈ ಸೇರಿದಂತೆ ಗಣ್ಯಾತಿ ಗಣ್ಯರು ಭಾಗಿ. ಸಂಕ್ರಾಂತಿ ಹಬ್ಬಕ್ಕೆಂದು ಬೆಂಗಳೂರಿನ ಜನತೆ ಬೇರೆ ಬೇರೆ ಊರುಗಳತ್ತ ಪ್ರಯಾಣ ಬೆಳೆಸ್ತಾರೆ. ಹಳ್ಳಿಯ ಸೊಗಡಿನ ವಾತಾವರಣ ಸವಿಯಲು ದೂರದ ಊರುಗಳತ್ತ ಮುಖ ಮಾಡ್ತಾರೆ. ಆದರೆ ಬೆಂಗಳೂರಿನ ಪಕ್ಕದಲ್ಲಿಯೇ ಹಳ್ಳಿ ಸೊಗಡಿನ ಜಾತ್ರೆ ಕಡಲೆಕಾಯಿ ಪರಿಷೆ ಕಳೆದ 17 ವರ್ಷಗಳಿಂದ ನಡೆಯುತ್ತಿದೆ. ಹೌದು, ಬೆಂಗಳೂರಿನ ನೈಸ್ ರೋಡ್ ಪಕ್ಕದಲ್ಲಿರುವ ಸೋಂಪುರ ಗ್ರಾಮದಲ್ಲಿ ಬಸವೇಶ್ವರ ಸ್ವಾಮಿ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ಜರುಗಿತು. ಬೆಳಿಗ್ಗೆಯಿಂದಲೂ ಬಸವೇಶ್ವರ ದೇವರಿಗೆ ವಿಶೇಷ ಪೂಜೆ ಮಾಡಲಾಗಿತ್ತು. ನಂತರ ಮಧ್ಯಾಹ್ನ 12 ಗಂಟೆಗೆ ಮಹಾರಥೋತ್ಸವ ಜರುಗಿತು. ಶಾಸಕ ಎಸ್ಟಿ ಸೋಮಶೇಖರ್ ಚಾಲನೆ ನೀಡಿದ್ರು. ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ರಥವನ್ನ ಎಳೆದು ದೇವರ ಕೃಪೆಗೆ ಪಾತ್ರರಾದ್ರು. ಇನ್ನು ದೇವರ ದರ್ಶನ ಪಡೆಯಲು ಬಿಸಿಲು ಲೆಕ್ಕಿಸದ ಜನ ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದುಕೊಂಡ್ರು. ದರ್ಶನ ಪಡೆದ ಎಲ್ಲಾ ಜನರಿಗೂ ಕಡಲೆಕಾಯಿ, ಕಬ್ಬು ಪ್ರಸಾದವನ್ನ ವಿತರಣೆ ಮಾಡಿದ್ರು. ಅಲ್ಲದೆ ಜಾತ್ರೆಯಲ್ಲಿ ಅನ್ನ ಪ್ರಸಾದ ಸೇವೆಯು ಭರದಿಂದ ಸಾಗಿತ್ತು. ಇನ್ನು ಜಾತ್ರೆಯ ಸಂಭ್ರಮವನ್ನ ಬಿಜೆಪಿ ಮುಖಂಡ ಹಾಗೂ ಜಾತ್ರೆಯ ರೂವಾರಿಯಾದ ಎಂ ರುದ್ರೇಶ್ ಸಂತೋಷ ಹಂಚಿಕೊಂಡ್ರು. ಈ ಒಂದು ಸೀಮಂತ ಸತ್ಕಾರ ಮಾಡಬೇಕು ಅಂತ ಹೊರಟಾಗ ಸನ್ಮಾನ್ಯ ವಿಜಯೇಂದ್ರ ಅವರು ನಾವು ಒಂದು 50ರಿಂದ 100 ಜನ ಬರ್ಬೋದು ಅಂತ ನಾವು ನಮ್ಮೆಲ್ಲ ಸ್ನೇಹಿತರುಗಳು ಅಂದ್ಕೊಂಡ್ವಿ. ಅದಕ್ಕೆ ಹೀಗೆ ನಿನ್ನೆ ಕಾರಲ್ಲಿ ಮಾತಾಡ್ತಾ ಹೋಗ್ಬೇಕಾದ್ರೆ ಹೇಳೋರು, ಇವತ್ತಿನ ಸರ್ಕಾರದ ಪರಿಸ್ಥಿತಿಲಿ ಬಾಣಂತಿಯವರೇ ಸಾವನ್ನಪ್ಪಿ ಇವತ್ತು ಯಾವ ಗರ್ಭಿಣಿ ಸ್ತ್ರೀಯರು ಆಸ್ಪತ್ರೆಗೆ ಹೋಗೋಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಮಕ್ಳಿಗೂ ಸೀಮಂತ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗ್ತದೆ. ನೀನು ದಯಮಾಡಿ ನೀನು ಆ ಒಂದು ಕೆಲಸ ಮಾಡು ಅಂತ ಹೇಳಿ ಒಂದು ಸೂಚನೆ ಕೊಟ್ಟರು. ಆ ಸೂಚನೆಯಂತೆ ಇವತ್ತು ಕನಿಷ್ಠ ಪಕ್ಷ 500 ಹೆಣ್ಮಕ್ಳುಗಳು ಇವತ್ತು ಬಂದಿದ್ದಾರೆ ವಿಜಯಣ್ಣ. ಜೊತೆಗೆ ಇಲ್ಲಿ ನಮ್ಮ ಸ್ನೇಹಿತರು ಸುಪ್ರಾ ಆಸ್ಪತ್ರೆ ಅಂತ ಇದೆ, ಅವರು 5 ಜನ ಬಡ ಹೆಣ್ಮಕ್ಳಿಗೆ ಉಚಿತವಾಗಿ ಇದು ಹೆರಿಗೆ ಮಾಡಿ ಅವ್ರಿಗೆ ಫ್ರೀಯಾಗಿ ಮಾಡಿಕೊಡ್ತಾರೆ ಅಂತ ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಡಿಯೂರಪ್ಪನವ್ರ ಕುಟುಂಬ ಭಾಗವಹಿಸಿದ್ದಾರೆ. ನಮ್ಮ ಶ್ರೀಗಳು, ನಮ್ಮ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದದಿಂದ ಇಷ್ಟೊಂದು ಈ ಮಟ್ಟಕ್ಕೆ ನಾವೆಲ್ಲ ಈ ಒಂದು ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿ ನಡೆಸ್ಕೊಂಡ್ಬಂದಿದ್ದೀವಿ. ಅದರಿಂದ ನಮ್ಮ ಸಿದ್ಧಗಂಗಾ ಶ್ರೀಗಳು, ಕಿರಿಯ ಶ್ರೀಗಳು ಆಗಮಿಸಿದ್ದಾರೆ. ನಮಗೆ ತುಂಬ ಖುಷಿಯಾಗಿದೆ. ದೇಗುಲ ಮಠದ ಶ್ರೀಗಳು ಬಂದಿದ್ದಾರೆ, ಚಂದ್ರವನ ಮಠದ ಶ್ರೀಗಳು ಬಂದಿದ್ದಾರೆ, ಎಲ್ಲ ಶ್ರೀಗಳು, ಇನ್ನೂ ಅನೇಕ ಶ್ರೀಗಳು ಬಂದಿದ್ದಾರೆ. ಅದಕ್ಕೆಲ್ಲ ಏನೆಲ್ಲ ಇವತ್ತು ವಿತರಣೆ ಮಾಡಿದ್ರು? ಇವತ್ತೆಲ್ಲ ಕಬ್ಬು, ಕಡಲೆಕಾಯಿ ಮಾಮೂಲಿ ವಿತರಣೆ ಆಗಿರುತ್ತೆ. ಬಂದಂಥ ಭಕ್ತಾದಿಗಳಿಗೆ ಗಿಣ್ಣು, ವಿಶೇಷವಾಗಿ ಗಿಣ್ಣು ನಾವು ಕೊಡೋದು ಪದ್ಧತಿ. ಅದು ಗಿಣ್ಣು ಕೊಡ್ತಾಯಿದ್ದೀವಿ. ಪ್ರಸಾದ ಅಂತೂ ಇದ್ದೇ ಇರುತ್ತೆ. ರಾತ್ರಿ 10 ಗಂಟೆ ಆಗಲಿ 11 ಗಂಟೆ ಆಗಲಿ ಜನ ಹೋಗೋವರೆಗೂ ಇದ್ದೇ ಇರುತ್ತೆ. ಇನ್ನು ಈ ಬಾರಿ ವಿಶೇಷವಾಗಿ ಗರ್ಭಿಣಿ ತಾಯಂದಿರಿಗೆ ಸೀಮಂತ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಇದರಲ್ಲಿ 500 ಗರ್ಭಿಣಿಯರು ಭಾಗವಹಿಸಿದ್ರು. ಕಾರ್ಯಕ್ರಮಕ್ಕೆ ಮಾಜಿ ಸಿಎಂ ಬಿಎಸ್ವೈ ಯಡಿಯೂರಪ್ಪ ಚಾಲನೆ ನೀಡಿದ್ರು. ತಾಯಂದಿರಿಗೆ ಬಾಗಿನ ಕೊಟ್ಟು ಸತ್ಕರಿಸಿದ್ರು. ನಂತರ ಮಾತನಾಡಿ ರುದ್ರೇಶ್ ಹಾಗೂ ಅವರ ಶ್ರೀಮತಿ ಅವರು ಒಳ್ಳೆಯ ಕೆಲಸ ಮಾಡ್ತಾ ಜನರ ಸೇವೆ ಮಾಡ್ತಿದ್ದಾರೆ, ದೇವರು ಅವರಿಗೆ ಒಳ್ಳೆಯ ಆಶೀರ್ವಾದ ಮಾಡಲಿ ಎಂದು ಶ್ಲಾಘಿಸಿದ್ರು. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಸಂಸದರಾದ ಯದುವೀರ್ ಒಡೆಯರ್, ಡಾಕ್ಟರ್ ಮಂಜುನಾಥ್, ಶ್ರೀನೇತ್ರ ಮಹಂತ ಸ್ವಾಮೀಜಿಗಳು, ಸಿದ್ಧಲಿಂಗ ಸ್ವಾಮೀಜಿಗಳು ರುದ್ರೇಶ್ ಅವರಿಗೆ ಆಶೀರ್ವಾದ ಮಾಡಿದರು. ನಮ್ಮ ರುದ್ರೇಶ್ ಅವರು ಕಳೆದ 17 ವರ್ಷಗಳಿಂದ ಸತತವಾಗಿ ಅವರು ಶ್ರೀಮಂತಿಯವರು ಸೇರಿ
ಈ ಅದ್ಭುತವಾದಂಥ ಅಪರೂಪದ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಒಂದು ರೀತಿ ಜನರ ಸೇವೆಯನ್ನು ಮಾಡ್ತಿರುವಂಥದ್ದು ಎಲ್ರಿಗೂ ಒಂದು ರೀತಿ ಆದರ್ಶಪ್ರಾಯರಾಗಿ ರುದ್ರೇಶ್ ಅವರು ಶ್ರೀಮತಿಯವರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಇನ್ನೂ ಹೆಚ್ಚು ಒಳ್ಳೆಯ ಕೆಲಸ ಮಾಡೋ ಶಕ್ತಿ ಭಗವಂತ ಅವರು ಕೊಡಲಿ ಅಂತ ಹೇಳ್ತಾ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ತಮಗೆ ಕೋರ್ತಾ, ಪವಿತ್ರ ದಿನ ಇವತ್ತು ಮಕರ ಸಂಕ್ರಾಂತಿ. ಈ ಮಕರ ಸಂಕ್ರಾಂತಿಯ ದಿನ ಇವತ್ತು ಮಲ್ಲಿಕಾರ್ಜುನ ಸನ್ನಿಧಿಯಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ನಮ್ಮ ಆತ್ಮೀಯ ಮಿತ್ರ ಇರ್ತಕ್ಕಂಥ ರುದ್ರೇಶ್ರವರು ಪ್ರತಿ ವರ್ಷವೂ ಕೂಡ ಬಹಳ ಅರ್ಥಪೂರ್ಣವಾಗಿ ಕಡಲೆಕಾಯಿ ಪರಿಸೆನ ನಡೆಸ್ಕೊಂಡು ಬಂದಿದ್ದಾರೆ. ರುದ್ರೇಶ್ ಅವ್ರು ನೋಡಿದ್ರೆ ನನಗೆ ನೆನಪಾಗ್ತಕ್ಕಂಥದ್ದು, ನಮಗೆ ಬದುಕೋದನ್ನು ಯಾರೂ ಕೂಡ ಹೇಳ್ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮಗೆ ನಗರಕ್ಕೆ ಹತ್ರ ಬರ್ತಾ ಬರ್ತಾ ಅವ್ರು ಹೇಳ್ತಾರೆ ನಮ್ಮ ಭಾರತೀಯ ಧರ್ಮ, ಸಂಸ್ಕೃತಿ, ಪಾರಂಪರೆ ಇದೆಲ್ಲನೂ ಮರ್ತ್ಬಿಡ್ತೀವಿ ಅಂತ. ಆದರೆ ಈಗ ರುದ್ರೇಶ್ ಅವರು ಏರ್ಪಡಿಸಿರುವಂಥದ್ದು ಈ ಬೃಹತ್ ಉತ್ಸವ ಏನಿದೆ ಅದಕ್ಕೆ ಒಂದು ದೊಡ್ಡ ಉದಾಹರಣೆ ಆಗಿದೆ. ಯಾವ ರೀತಿ ನಗರಕ್ಕೆ ಹತ್ರ ಇರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿರ್ಬೋದು, ಭಾರತ ಪಾರಂಪರೆ ಎಲ್ಲನೂ ಕೂಡ ಶಾಶ್ವತವಾಗಿ ಉಳಿಯುವಂಥದ್ದು ಕೆಲಸ ಆಗ್ತಾ ಇದೆ. ಇದು ಸಮಸ್ತ ಭಾರತೀಯರಿಂದ ಆಗ್ತಾ ಇರೋದು ನಿಜವಾಗ್ಲೂ ನಾವೆಲ್ಲರೂ ಮೆಚ್ಚಬೇಕಾಗಿರುವಂಥದ್ದು ಕೆಲಸ. ನಿಮ್ಮೆಲ್ಲರ ಪರವಾಗಿ ನಾನು ನಮ್ಮ ರುದ್ರೇಶ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅವರು ಮತ್ತು ಇಡೀ ತಾಂಡವದವರು ಈ ಒಂದು ಬೃಹತ್ತಿನ ಉತ್ಸವವನ್ನು ಏರ್ಪಡಿಸಿದರೆ ಅತ್ಯದ್ಭುತವಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಿಜಕ್ಕೂ ನಮಗೆ ಬೇಕಾಗಿರುವಂಥದ್ದು ಮತ್ತು ಈ ಜಾತ್ರೆ ಉತ್ಸವದ ಮೂಲಕ ಒಂದು ಒಳ್ಳೆ ಸಂರಕ್ಷಣೆ ಆಗ್ತಾ ಇದೆ ನಮ್ಮ ಭಾರತೀಯ ಧರ್ಮದ್ದು. ಇದೇ ಒಂದು ಶ್ಲಾಘನೀಯ ಉಪಕ್ರಮ ಅಂತ ಭಾವಿಸ್ತೇನೆ. ಅದರ ಜೊತೆಗೆ ಗರ್ಭಿಣಿ ತಾಯಂದ್ರಿಗೆ ಇವತ್ತೊಂದು ಸೀಮಂತ ಶಾಸ್ತ್ರವನ್ನು ಕೂಡ ಏರ್ಪಡಿಸಿದ್ದಾರೆ. ಸುಮಾರು 500 ತಾಯಂದ್ರಿಗೆ ಈ ಒಂದು ಶಾಸ್ತ್ರವನ್ನು ಏರ್ಪಡಿಸಿದ್ದಾರೆ. ಉತ್ಸವಗಳು, ಜಾತ್ರೆಗಳು ಬರೀ ಆಚರಣೆ ಅಥವಾ ಉತ್ಸವ ಅಲ್ಲ, ಸಾಮಾನ್ಯವಾಗಿ ಭಾರತೀಯ ಪಾರಂಪರೆ ಏನಿದೆ, ಭಾರತೀಯ ಧರ್ಮದಲ್ಲಿರುವಂಥದ್ದು ಏನೇನು ವಿಧಿಗಳಿದೆ ಅದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ಕೆಲಸ. ಈ ಪದ್ಧತಿ ಯಾಕಿದೆ, ಯಾವ ಕಾರಣಕ್ಕಿದೆ ಅದರ ಬಗ್ಗೆನೂ ಕೂಡ ಒಂದು ಹೆಚ್ಚು ಗಮನವನ್ನು ಕೊಡಲಿಕ್ಕೆ ಒಂದು ಉತ್ಸವ ಅದು ಜಾತ್ರೆ ಇರುವಂಥದ್ದು ಕೆಲಸ. ಸೊ ಈ ಜಾತ್ರೆ ಬರೀ ಉತ್ಸವ ಅಲ್ಲ, ತಮ್ಮ ಸಮಾಜ ಸೇವೆ ಮತ್ತು ಭಾರತೀಯ ಧರ್ಮದ ಸಂರಕ್ಷಣೆಗಾಗಿ ಮಾಡ್ತಾ ಇರುವಂಥದ್ದು ಕೆಲಸನೂ ಕೂಡ ಒಂದು ಶ್ಲಾಘನೀಯ ಉಪಕ್ರಮ ಅಂತ ನಾನು ಭಾವಿಸ್ತೀನಿ. ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೂ ಶುಭಾಶಯಗಳನ್ನು ಹೇಳ್ತಾ, ಇಲ್ಲಿ ಏನು ಗರ್ಭಿಣಿ ತಾಯಂದಿರು ಇದ್ದಾರೆ, ಸುಮಾರು 500 ತಾಯಂದಿರು, ಅವರೆಲ್ಲರಿಗೂ ಹೃತ್ಪೂರ್ವಕವಾದ ಶುಭಾಶಯಗಳು. ತಮ್ಮ ಎಲ್ಲ ಏನು ಮುಂದೆ ಬರುವಂಥದ್ದು ಏನೇ ಇರಲಿ, ಪ್ರಶ್ನೆಗಳು ಇರ್ಬೋದು, ಏನೇ ಇರಲಿ ಎಲ್ಲನೂ ಕೂಡ ಯಶಸ್ವಿ ಆಗಲಿ ಅಂತ ತಾಯಿ ಚಾಮುಂಡೇಶ್ವರಿ ಇರಲಿ, ಮಲ್ಲಿಕಾರ್ಜುನ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ತಂತ್ರಜ್ಞಾನದ ಹಿನ್ನೆಲೆಯಲ್ಲಿ, ಗಣಕೀಕರಣದ ಹಿನ್ನೆಲೆಯಲ್ಲಿ ಇವತ್ತು ಇಂಥ ಧಾರ್ಮಿಕ ಸಂಪ್ರದಾಯಗಳು, ಇಂಥ ಜಾತ್ರೆಗಳು ನಶಿಸಿ ಹೋಗ್ತಾ ಇದ್ದಾವೆ. ನಾವು ಹುಡುಕೊಂಡು ಹೋಗಬೇಕಾಗಿದೆ. ಎಲ್ಲಿ ಜಾತ್ರೆ ಇದೆ ಅಂತ ನಾವು ಹುಡುಕೊಂಡು ಹೋಗಬೇಕಾಗಿದೆ. ಅಂಥ ಸಂದರ್ಭದಲ್ಲಿ ಬೆಂಗಳೂರಿಗೆ ಅಂಟಿಕೊಂಡಂಥ ಈ ಸೋಂಪುರದಲ್ಲಿ ಇಂಥ ಬೃಹತ್ ಜಾತ್ರೆಯನ್ನು ಮಾಡಿರೋದು ಇದು ನಿಜವಾಗ್ಲೂ ಬಹಳ ಅನನ್ಯವಾದದ್ದು ಮತ್ತು ಅರ್ಥಪೂರ್ಣವಾದದ್ದು ಅಂತ ಹೇಳ್ತೇನೆ. ಯಾಕೆಂದರೆ ಇವತ್ತು ಈ ಮಕರ ಸಂಕ್ರಾಂತಿ ಹಬ್ಬದ ಮಹತ್ವ ಏನಪ್ಪ ಅಂದರೆ, ನಮ್ಮ ರೈತರು ಬೆಳೆದಂಥ ಉತ್ಪನ್ನಗಳನ್ನು ನಾವೇ ಅದನ್ನು ಬೇರೆ ಮನೆಗೆ ಹಂಚುವಂಥದ್ದು, ಸಿಹಿ ಹಂಚುವಂಥದ್ದು, ಎಳ್ಳು ಬೀರುವಂಥದ್ದು ಮತ್ತು ಹೆಣ್ಣುಮಕ್ಕಳು ಅವರ ಸಾಂಪ್ರದಾಯಿಕ ನಮ್ಮ ಪ್ರಾಚೀನ ಕಾಲದಿಂದ ತಲೆತಲಾಂತರದಿಂದ ಬಂದಂಥ ಉಡುಪುಗಳನ್ನು ಧರಿಸಿ ಬೇರೆಯವರಿಗೆ ಶುಭ ಕೋರುವಂಥದ್ದು, ಮನೆಗೆ ಭೇಟಿ ಮಾಡುವಂಥದ್ದು ಇಂಥ ಯಾಕೆಂದರೆ ಇವತ್ತು ಮನುಷ್ಯ ಯಂತ್ರಗಳ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನಾವು ಒಂದು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ಒಂಟಿತನ ಅನ್ನೋದು ಎಲ್ಲ ಕಡೆ ತಾಂಡ ಆಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇಂಥ ಜಾತ್ರೆಗಳನ್ನು ಮಾಡುವ ಮೂಲಕ ನಾವು ಪರಸ್ಪರ ಮುಖಾಮುಖಿ ಭೇಟಿಯಾಗತಕ್ಕಂಥ ಒಂದು ಉತ್ತಮವಾದ ಅವಕಾಶವನ್ನು ಇವತ್ತು ರುದ್ರೇಶ್ ಅವರು ಕಲ್ಪಿಸಿದ್ದಾರೆ. ಒಟ್ಟಾರೆಯಾಗಿ ಸಂಕ್ರಾಂತಿ ಹಬ್ಬದಂದು ಬಸವೇಶ್ವರ ಸ್ವಾಮಿ ಜಾತ್ರೆ ಹಾಗೂ ಕಡಲೆಕಾಯಿ ಪರಿಷೆ ಅದ್ದೂರಿಯಾಗಿ ಜರುಗಿತು. ರಾಜಧಾನಿಯ ಪಕ್ಕದಲ್ಲಿಯೇ ಹಳ್ಳಿಯ ಸೊಗಡಿನ ಜಾತ್ರೆ ಕಂಡು ಹಲವು ಸಿಟಿ ಮಂದಿ ಕಣ್ತುಂಬಿಕೊಂಡ್ರು. ಹಳ್ಳಿಯ ಸಂಕ್ರಾಂತಿಯನ್ನ ಜೀವಂತವಾಗಿ ಇಡುವ ಪ್ರಯತ್ನಕ್ಕೆ ಜನ ಶುಭ ಹಾರೈಸಿದ್ರು. ಹೀಗೆ ನಮ್ಮ ಹಳ್ಳಿಯ ಸಂಪ್ರದಾಯ ಮುಂದುವರಿಯಲಿ ಎನ್ನುವುದು